ಸೊ ಈ ತರಹದ ಸೈಬರ್ ಕ್ರೈಮ್ಗಳು ನಡೀತಾ ಇರೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ಚೆನ್ನೈನಲ್ಲಿ ಒಬ್ಬರು ಲೇಡಿಗೆ 8 ಕೋಟಿ ರೂಪಾಯಿ ವಂಚನೆ ಮಾಡಿದ್ರು, ದೆಹಲಿಯಲ್ಲಿ ಒಬ್ಬರಿಗೆ 11 ಕೋಟಿ ರೂಪಾಯಿ ವಂಚನೆ ಮಾಡಿದ್ರು, ಮುಂಬೈನಲ್ಲಿ ಒಂದು 10-12 ಕೋಟಿ ರೂಪಾಯಿ ಒಬ್ಬರಿಗೆ ವಂಚನೆ ಮಾಡಿದ್ರು. ಇಲ್ಲೇ ಬೆಂಗಳೂರಿನ ಜಕ್ಕೂರಿನಲ್ಲಿರುವಂತಹ ವಿಜಯ್ ಕುಮಾರ್ ಅನ್ನುವಂತಹ ಸಾಫ್ಟ್ವೇರ್ ಉದ್ಯೋಗಿಯೊಬ್ಬರನ್ನ ಡಿಜಿಟಲ್ ಅರೆಸ್ಟ್ ಮಾಡಿ ಅವರಿಂದ ಕಳೆದ 1 ತಿಂಗಳಲ್ಲಿ ಪೀಕಿರೋದು 12 ಕೋಟಿ ರೂಪಾಯಿ. ಹೇಗೆ ನೋಡಿ, ಅವರು 1 ತಿಂಗಳ ಕಾಲ 12 ಕೋಟಿ ಸ್ಕ್ಯಾಮ್ ಮಾಡಿಕೊಂಡು ಆಮೇಲೆ ನೋ ಮ್ಯಾಟ್ರ್ ವಾಟ್ ಅವರು ಎಲ್ಲ ಕಾಂಟ್ಯಾಕ್ಟ್ಸ್ ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ಯಾವಾಗ ಕಾಂಟ್ಯಾಕ್ಟ್ಸ್ ಕಟ್ಟಾಗಿ ಏನು ಗೊತ್ತಾಗಿಲ್ಲೋ ಇವ್ರಿಗೆ ಅನಿಸಿದೆ, ಇಲ್ಲ ನಾನೇನೋ ಫ್ರಾಡ್ ಆಗಿದ್ದೀನಿ ಅಂತಂದಮೇಲೆ ಇವ್ರು ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಿಕೊಟ್ಟಿರೋದು. ನಾನು ಮಕ್ಕಳಿಗೆ ಮದುವೆ ಮಾಡಿಕೊಟ್ಟಿದ್ದೀನಿ, ಅಳಿಯ ಏನು ಅನ್ಕೋತಾನೋ, ಸೊಸೆ ಏನು ಅನ್ಕೋತಾಳೋ ಅಂತ ಹೇಳಿ ಭಯಕ್ಕೆ ಬಿದ್ದು ಅಂತಹ ಹಿರಿಯ ಜೀವಗಳು ಕೋಟ್ಯಾಂತರ ರೂಪಾಯಿಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇತ್ತೀಚೆಗೆ ಯಾರಿಗಾದರೂ ಫೋನ್ ಮಾಡಿದ್ರೆ ನಿಮಗೆ ಗೃಹ ಇಲಾಖೆಯಿಂದ ಒಂದು ಮೆಸೇಜ್ ಬಂದಾಗ ಒಂದು ವಾಯ್ಸ್ ಬರುತ್ತೆ. ಏನಪ್ಪ ಅಂತಂದರೆ, ನಿಮಗೆ ಪೊಲೀಸರು, ನ್ಯಾಯಾಧೀಶರು ಅಥವಾ ಕೊರಿಯರ್ನವರು ಅಥವಾ ಕ್ರೈಮ್ ಬ್ರಾಂಚ್ನವರು ಅಂತ ಹೇಳಿಕೊಂಡು ಯಾರಾದರೂ ಕರೆ ಮಾಡ್ತಾ ಇದ್ದರೆ ಅವರು ಸೈಬರ್ ವಂಚಕರಾಗಿರುವ ಸಾಧ್ಯತೆ ಇದೆ, ಹಾಗಾಗಿ ದೂರು ನೀಡಿಬಿಡಿ ಅನ್ನುವ ಅರ್ಥದಲ್ಲಿ ಒಂದು ಮೆಸೇಜ್ ಬರೋದನ್ನು ನೀವೆಲ್ಲ ಕೇಳಿಸ್ಕೊಂಡಿರ್ತೀರ. ಈ ಗ್ಯಾಪ್ನಲ್ಲಿ ಯಾಕೆ ಗೃಹ ಇಲಾಖೆ ಟೆಲಿಕಾಂ ಇಂಡಸ್ಟ್ರಿಯ ಸಹಾಯವನ್ನು ಪಡೆದು ಜನರನ್ನು ಹೀಗೆ ಎಚ್ಚೆತ್ತುಕೊಳ್ಳುವಂತೆ ಮಾಡ್ತಿದೆ ಅಂತಂದರೆ, ಈ ಸೈಬರ್ ಕ್ರೈಮ್ನ ಹಾವಳಿ ತುಂಬ ಜಾಸ್ತಿ ಆಗಿದೆ. ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಅಂತಂದರೆ, ಇಲ್ಲೇ ಬೆಂಗಳೂರಿನ ಜಕ್ಕೂರಿನಲ್ಲಿರುವಂತಹ ವಿಜಯ್ ಕುಮಾರ್ ಅನ್ನುವಂತಹ ಸಾಫ್ಟ್ವೇರ್ ಉದ್ಯೋಗಿಯೊಬ್ಬರನ್ನ ಡಿಜಿಟಲ್ ಅರೆಸ್ಟ್ ಮಾಡಿ ಅವರಿಂದ ಕಳೆದ 1 ತಿಂಗಳಲ್ಲಿ ಪೀಕಿರೋದು 12 ಕೋಟಿ ರೂಪಾಯಿ. 12 ಕೋಟಿ ರೂಪಾಯಿಗಳನ್ನು ಆ ಮನುಷ್ಯನನ್ನು ಹೆದರಿಸಿ ಬೆದರಿಸಿ, ಮುಂಬೈ ಕ್ರೈಮ್ ಬ್ರಾಂಚ್ನಲ್ಲಿ ನಿಮ್ಮ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ, ನಿಮ್ಮ ಆಧಾರ್ ಕಾರ್ಡ್ ಬಳಸ್ಕೊಂಡು ಯಾರೋ 6 ಕೋಟಿ ರೂಪಾಯಿ ಕೆನರಾ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ, ಆ ಇಲ್ಲೀಗಲ್ ಕೇಸ್ನಲ್ಲಿ ನಿಮ್ಗೆ ಸುಪ್ರೀಂ ಕೋರ್ಟಲ್ಲಿ ಏನೋ ವಿಚಾರಣೆ ಇದೆ, ಇದರಿಂದ ನಿಮ್ಮ ಫ್ಯಾಮಿಲಿಗೆ ತೊಂದರೆ ಆಗುತ್ತೆ, ಹಂಗೆ ಹಿಂಗೆ ಅಂತೇಳಿ ಆ ಮನುಷ್ಯ ಮನೆಯೇ ಬಿಟ್ಬಿಟ್ಟು ಹೋದ ತಿಂಗಳು ನವಂಬರ್ ಮಿಡ್ಡಲ್ಲಿ ಹೋದವರು ಡಿಸೆಂಬರ್ 12ನೇ ತಾರೀಕು ತನಕ ಲಾಡ್ಜಲ್ಲೆಲ್ಲ ಉಳ್ಕೊಂಡು ಅವ್ರನ್ನ ಲಿಟ್ರಲಿ ಡಿಜಿಟಲ್ ಅರೆಸ್ಟ್ ಮಾಡಿ. ಡಿಜಿಟಲ್ ಅರೆಸ್ಟ್ ಅಂತಂದರೆ ನೀವು ಅರೆಸ್ಟ್ ಆಗಿ ನೀವೆಲ್ಲೂ ಅವ್ರು ಎಲ್ಲೂ ಹೊರಗಡೆ ಹೋಗಿಲ್ಲ, ಯಾರೋ ಒಂದು ವಿತ್ ಯೂನಿಫಾರ್ಮ್ ಕೂತಿರ್ತಾನೆ ಅವನು, ಇನ್ಸ್ಪೆಕ್ಟರ್ ಯಾರೋ ವಿತ್ ಯೂನಿಫಾರ್ಮ್ ಕೂತಿರ್ತಾನೆ ಅವನು. ಸರಿ, ಸ್ಪೆಷಲ್ ಆಫೀಸರ್ ಬರ್ತೀಯಾರ ಅಂತ ಕ್ರೈಮ್ ಬ್ರಾಂಚ್ ಆಫೀಸರ್ ಬಂದಂಗೆ ಬರ್ತಾನೆ ಅವನು, ಇನ್ಶರ್ಟ್ ಮಾಡಿಕೊಂಡು. ಅಂದರೆ ಅಲ್ಲೇ ಸ್ಕೈಪ್ ಇನ್ಸ್ಟಾಲ್ ಮಾಡಿಸಿ ಸ್ಕೈಪಲ್ಲಿ ಇವೆಲ್ಲ ವಿಚಾರಣೆಗಳು. ಸೊ ಜನರೇ, ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಹುಷಾರಾಗಿರಿ. ನಿಮಗೆ ಯಾವುದಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕರೆ ಬರ್ತಿದೆ ಅಂತಾನೋ, ಕ್ರೈಮ್ ಬ್ರಾಂಚ್ನಿಂದ ಕರೆ ಬರ್ತಾ ಇದೆ ಅಂತಾನೋ, ಅಥವಾ ನಿಮಗೆ ವಿಚಾರಣೆ ನ್ಯಾಯಾಲಯದ ಸೋಗಿನಲ್ಲಿ ಯಾರಾದರೂ ಜಡ್ಜ್ಗಳ ಥರನೇ ಕೂತಿರ್ತಾರೆ ವಿಚಾರಣೆ, ಅಲ್ಲಿ ನಿಮಗೆ ಅಲ್ಲಿ ಸ್ಕೈಪಲ್ಲಿ ಆ ಕಡೆ ಜಡ್ಜ್ ಇರ್ತಾರೆ, ಈ ಕಡೆ ನೀವಿರ್ತೀರಿ, ಜಡ್ಜ್ ಪ್ರಶ್ನೆ ಕೇಳ್ತಾ ಇರ್ತಾರೆ, ಯಾವನಿಗಾದರೂ ನಂಬಬೇಕು, ಹಂಗಿರುತ್ತೆ ಆ ಪರಿಸ್ಥಿತಿ. ಸೊ ಈ ತರಹದ ಸೈಬರ್ ಕ್ರೈಮ್ಗಳು ನಡೀತಾ ಇರೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ಚೆನ್ನೈನಲ್ಲಿ ಒಬ್ಬರು ಲೇಡಿಗೆ 8 ಕೋಟಿ ರೂಪಾಯಿ ವಂಚನೆ ಮಾಡಿದ್ರು, ದೆಹಲಿಯಲ್ಲಿ ಒಬ್ಬರಿಗೆ 11 ಕೋಟಿ ರೂಪಾಯಿ ವಂಚನೆ ಮಾಡಿದ್ರು, ಮುಂಬೈನಲ್ಲಿ ಒಂದು 10-12 ಕೋಟಿ ರೂಪಾಯಿ ಒಬ್ಬರಿಗೆ ವಂಚನೆ ಮಾಡಿದ್ರು. ಇದು ವ್ಯಾಪಕವಾಗಿ ಬೆಳೀತಾ ಇದೆ, ವ್ಯಾಪಕವಾಗಿ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ. ಏನಾಗುತ್ತೆ ಅಂತಂದರೆ, ನಾನು ಆವಾಗಲೇ ಈ ಹಿಂದೆ ಒಂದು ವಿಷಯ ಹೇಳಿದ್ದೆ ನಾನು ನಿಮಗೆ. ಅದು ಹೆಂಗೆ ಅಂತಂದರೆ, ಒಂದು ಕೊರಿಯರ್ ಥರ ನಿಮ್ಮ ಮನೆಗೆ ಕಳಿಸ್ತಾರೆ. ಕೊರಿಯರ್ ನಮ್ದಲ್ಲ ಅಂತ ಹೇಳೋದ್ರೊಳಗಡೆ ಅದು ನಿಮ್ಗೆ ಡೆಲಿವರಿ ಆಗಿರುತ್ತೆ. ಡೆಲಿವರಿ ಆಗಿ 10 ನಿಮಿಷಕ್ಕೆ ಮನೆ ಒಳಗಡೆ ಯಾರೋ ನುಗ್ಬಿಟ್ಟು ನಿಮ್ಗೆ ಇವಾಗ ಕೊರಿಯರ್ ಬಂತಲ್ಲ ಅದು ಓಪನ್ ಮಾಡಿ ಅಂತಾರೆ. ಓಪನ್ ಮಾಡಿದ್ರಲ್ಲಿ ಡ್ರಗ್ಸ್ ಇರುತ್ತೆ, ಇಲ್ಲ ಒಂದು 50 ಡೆಬಿಟ್ ಕಾರ್ಡ್ಗಳು, ಕ್ರೆಡಿಟ್ ಕಾರ್ಡ್ಗಳಿರುತ್ತೆ. ಇಮಿಡಿಯೇಟಾಗಿ ನಿಮ್ಮನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ನೀವು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಬಾರ್ದು, ಮನೆಯಿಂದಲೇ ನಿಮ್ಗೆ ವಿಚಾರಣೆ ಮಾಡ್ತೀವಿ, ನಿಮ್ಮ ಮನೇಲಿ ಏರಿ ಅಂತ ಅಂದ್ಬಿಟ್ಟು ಮನೇಲೆ ಕೂರಿಸಿ ಅವ್ರು ಇನ್ನೊಂದು ಕಡೆ ಎಲ್ಲ ಹೋಗಿ ಸೈಬರ್ ಕ್ರೈಮ್ ಬ್ರಾಂಚ್ ಪೊಲೀಸು ಅಂತ ಹೇಳಿ ಅಲ್ಲಿಂದ ಸ್ಕೈಪಲ್ಲಿ ನಿಮ್ಮ ಜೊತೆ ವಿಚಾರಣೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಈ ಲೆವೆಲಲ್ಲಿ ಟಾರ್ಚರ್ ಮಾಡಿ 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 ನಂಬಿಸಿ ನೀವು ಯೋಚನೆ ಮಾಡಿ, ಒಬ್ಬ ಮನುಷ್ಯನಿಗೆ 1 ತಿಂಗಳ ಗ್ಯಾಪ್ನಲ್ಲಿ 12 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಅಂತಂದರೆ ಆ ಮನುಷ್ಯನಿಗೆ ಮೆಂಟಲ್ ಸ್ಟ್ರೆಸ್ ಯಾವ ಲೆವೆಲಲ್ಲಿ ಆಗಿರುತ್ತೆ, ಆ ಮನುಷ್ಯನನ್ನ ಹೇಗೆಲ್ಲ ನಂಬಿಸ್ಬಿಟ್ಟಿರ್ತಾರೆ. ಸೈಬರ್ ಕ್ರೈಮ್ ಬಹಳ ದೊಡ್ಡ ಮಟ್ಟದಲ್ಲಿ, ಅಂದರೆ ಸೈಬರ್ ವಂಚನೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸೊ ಹೀಗಿರುವಾಗ ಬಹಳ ಹುಷಾರಾಗಿರಬೇಕು. ಅದೇ OTPಗಳ ವಿಚಾರ, ಮತ್ತೊಂದು ಇನ್ನೊಂದು ಎಲ್ಲ ಹಳೆದಾಯ್ತು. ಈಗೆಲ್ಲ ಹೊಸ ಥರ ಸ್ಕ್ಯಾಮ್ಗಳು ಸ್ಟಾರ್ಟ್ ಆಗಿದೆ. ಹೇಗೆ ನೋಡಿ, ಅವರು 1 ತಿಂಗಳ ಕಾಲ 12 ಕೋಟಿ ಸ್ಕ್ಯಾಮ್ ಮಾಡಿಕೊಂಡು ಆಮೇಲೆ ನೋ ಮ್ಯಾಟ್ರ್ ವಾಟ್ ಅವರು ಎಲ್ಲ ಕಾಂಟ್ಯಾಕ್ಟ್ಸ್ ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ಯಾವಾಗ ಕಾಂಟ್ಯಾಕ್ಟ್ಸ್ ಕಟ್ಟಾಗಿ ಏನು ಗೊತ್ತಾಗಿಲ್ಲೋ ಇವ್ರಿಗೆ ಅನಿಸಿದೆ, ಇಲ್ಲ ನಾನೇನೋ ಫ್ರಾಡ್ ಆಗಿದ್ದೀನಿ ಅಂತಂದಮೇಲೆ ಇವ್ರು ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಿಕೊಟ್ಟಿರೋದು. ಆಮೇಲೆ ನನ್ನ ಪ್ರಕಾರ ಅಷ್ಟು ಸುಲಭಕ್ಕೆ ಅವರೆಲ್ಲ ಸಿಗೋಲ್ಲ. ಅವರೆಲ್ಲ ಇಷ್ಟು ನೀಟಾಗಿ ಪ್ಲ್ಯಾನ್ ಮಾಡೋರು, ಇಷ್ಟು ನೀಟಾಗಿ ಎಲ್ಲದನ್ನೂ ಸೀನ್ ಬರೆಯೋರು, ನೆಕ್ಸ್ಟ್ ಲೆವೆಲಲ್ಲಿ ಯೋಚನೆ ಮಾಡಿರ್ತಾರೆ ಅವರು. ಸೊ ಹಾಗಾಗಿ ಜನರೇ, ನಾನು ನಿಮ್ಗೆ ಹೇಳೋದು, ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರಾದರೂ ನಿಮಗೆ ಫೋನ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ, ಕ್ರೈಮ್ ಬ್ರಾಂಚ್ನಿಂದ, ಕೋರ್ಟ್ನಿಂದ, ಕೊರಿಯರ್ನಿಂದ, ನಿಮಗೆ ಇದು ಏರ್ಪೋರ್ಟ್ ಕಸ್ಟಮ್ಸಿಂದ, ಮತ್ತೊಂದಿಂದ ಇನ್ನೊಂದರಿಂದ ಅಂತ ಫೋನ್ ಮಾಡಿದ್ರೆ ಸ್ಟ್ರೈಟ್ ಅವೇ ಆ ನಂಬರ್ನ ಕಂಪ್ಲೇಂಟ್ ಮಾಡಿ ಅಥವಾ ಬ್ಲಾಕ್ ಮಾಡಿ ಬಿಸಾಕಿ. ಮೋಸ್ಟ್ ಆಫ್ ದ ಟೈಮ್ ಇಟ್ಸ್ ಅ ಸ್ಕ್ಯಾಮ್. ನಾನು ಹೇಳೋದು, ನಿಮಗೂ ಕ್ರೈಮ್ ಬ್ರಾಂಚ್ಗೂ ಸಂಬಂಧನೇ ಇಲ್ಲ, ನಿಮಗೂ ಕೋರ್ಟ್ಗೂ ಸಂಬಂಧನೇ ಇಲ್ಲ. ನಿಮಗೂ ನೀವು ಕೊರಿಯರ್ ಬುಕ್ಕೇ ಮಾಡಿಲ್ಲ ಅಂತ ನಿಮ್ಮ ಕೊರಿಯರ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಹೀಗೆಲ್ಲ ಇರುವಾಗ ಯಾಕೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ?
ದಟ್ಸ್ ಅ ಫ್ರಾಡ್, ದಟ್ಸ್ ಅ ಸ್ಕ್ಯಾಮ್. ಸೊ ದಯವಿಟ್ಟು ಆ ಸ್ಕ್ಯಾಮ್ನಲ್ಲಿ ಹಾಕೋಬೇಡಿ. ಭಾಳ ಹುಷಾರಾಗಿರಿ. ಯಾಕಂದರೆ ಈ ಪ್ರಪಂಚ ನಾನು ಹೇಳ್ತೀನಲ್ಲ, ತುಂಬ ಕಷ್ಟಪಟ್ಟು ತುಂಬ ಏನೋ ಒದ್ದಾಡ್ಕೊಂಡು ಮಾಡಿರೋ ದುಡಿಮೆಗಳು, ಯಾರೋ ಪಾಪ ಲೈಫ್ ಪೂರ್ತಿ ದುಡಿದು ಆರಾಮಾಗಿ ವಿಶ್ರಾಂತ ಜೀವನ ಮಾಡೋಣ ಅಂತೇಳಿ ರಿಟೈರ್ಡ್ ಆಗಿ ಲೈಫ್ ಸಾಗಿಸ್ತಾ ಇರಬೇಕಾದ್ರೆ ಆಲ್ ಆಫ್ ಸಡನ್ ಅವ್ರ ಮನೆಗೆ ಏನೋ ಒಂದು ಕೊರಿಯರ್ ಥರ ಬರೋದು, ಆ ಕೊರಿಯರಲ್ಲಿ ಡ್ರಗ್ಸ್ ಇರೋದು ಅಥವಾ ಮತ್ತೊಂದೇನೋ ಇರೋದು, ಅವ್ರನ್ನ ಎದುರಿಸೋದು, ಅಯ್ಯೋ ಹೊರಗಡೆ ನನ್ನ ಮರ್ಯಾದೆ ಹೋಗ್ಬಿಡುತ್ತೆ, ನಾನು ಮಕ್ಕಳಿಗೆ ಮದುವೆ ಮಾಡಿಕೊಟ್ಟಿದ್ದೀನಿ, ಅಳಿಯ ಏನು ಅನ್ಕೋತಾನೋ, ಸೊಸೆ ಏನು ಅನ್ಕೋತಾಳೋ ಅಂತ ಹೇಳಿ ಭಯಕ್ಕೆ ಬಿದ್ದು ಅಂತಹ ಹಿರಿಯ ಜೀವಗಳು ಕೋಟ್ಯಾಂತರ ರೂಪಾಯಿಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮನ್ನು ಹೇಗಾದರೂ ಮಾಡಿ ಟ್ರ್ಯಾಪ್ ಮಾಡಿ, ನಿಮ್ಮನ್ನು ಹೇಗಾದರೂ ಮಾಡಿ ಸಿಕ್ಕಿಸಿ, ನಿಮ್ಮನ್ನು ಒಂದು ಕೆಡ್ಡದಲ್ಲಿ ತೋಡಿ ಇದೆಲ್ಲ ಆಟ ಆಡ್ತಾರೆ. ನಾನು ನಿನ್ನೆ ನೋಡ್ತಾ ಇದ್ದೆ ಫೇಸ್ಬುಕ್ನಲ್ಲಿ, ಯಾರೋ ಸ್ಕ್ಯಾಮ್ ಮಾಡೋ ಸಲುವಾಗಿ ಯಾರಿಗೋ ಫೋನ್ ಹಾಕಿದ್ದಾನೆ, ನಿಮ್ಮ ಮೇಲೆ ಇದಾಗಿದೆ, ನಾನು ಬ್ರ್ಯಾಂಚಿಂದ ಫೋನ್ ಮಾಡ್ತಿದ್ದೆ, ಅವರೇ ಇನ್ಸ್ಪೆಕ್ಟ್ರು ಫೋನ್ ಎತ್ತಿರೋರು. ಅವ್ರು ಹೇಳ್ತಾರೆ, ಓ ಮುಜೈ ಫೋನ್ ಆಗ್ಯಾ, ಬೋಲೋ ಅಂತ ಟಕ್ಕನ್ ಕಟ್ ಮಾಡ್ತಾನೆ ಅವನು. ಅಂದರೆ ಅವ್ರು ಹೆಂಗೆ ಅಂತಂದರೆ, ನನಗೆ ಗೊತ್ತಿಲ್ಲ ಡೇಟಾಬೇಸ್ ಹೆಂಗೆ ಸಿಕ್ಕಿದೆ ಅಂತ. ಆ ಡೇಟಾಬೇಸ್ಗಳಲ್ಲಿ ನಿಮ್ಮ ನಂಬರು ಇದ್ದಿರ್ಬೋದು, ಅವರ ಡೇಟಾಬೇಸ್ನಲ್ಲಿ ನಿಮ್ಮ ನಂಬರ್ ಖಂಡಿತ ಇದ್ದಿರ್ಬೋದು. ಹಾಗಾಗಿ ನಿಮ್ಗೆ ಆ ಕಾಲ್ಗಳು ಬರ್ತಾ ಇರ್ಬೋದು. ಬಹಳ ಹುಷಾರಾಗಿರಿ. ಇಲ್ಲ ಅಂತಂದರೆ ಜೀವಕ್ಕೂ ಅಪಾಯ, ನಿಮ್ಮ ಹಣಕ್ಕೂ ಅಪಾಯ, ನಿಮ್ಮ ನೆಮ್ಮದಿಗೂ ಅಪಾಯ, ನಿಮ್ಮ ಕುಟುಂಬಕ್ಕೂ ಅಪಾಯ, ಎಲ್ಲದಕ್ಕೂ ಸಮಸ್ಯೆ ಆಗುತ್ತೆ. ದಯವಿಟ್ಟು ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ಹುಷಾರಾಗಿರಿ, ಜಾಗರೂಕರಾಗಿರಿ. ಆಮೇಲೆ ಇವತ್ತು ಫೋನಲ್ಲಿ ನಿಮ್ಗೇನು ಬರ್ತಾ ಇದೆ ಅದು ಬಂದ ತಕ್ಷಣ ಇರಿಟೇಟ್ ಆಗ್ಬೋದು ಕೆಲವರಿಗೆ. ಫೋನ್ ಮಾಡಿದ ತಕ್ಷಣ ಇದು ಗೃಹ ಇಲಾಖೆಯಿಂದ ನಾವು ನಿಮಗೆ ಕೊಡ್ತಾ ಇರುವಂತಹ ಸಂದೇಶ, ದಯವಿಟ್ಟು ಫೋನ್ ಮಾಡಿದ್ರೆ ಅವ್ರು ಏನಪ್ಪ ಇದು ಅಂತ, ದಯವಿಟ್ಟು ಅದನ್ನು ಕಿವಿಗೊಟ್ಟು ಕೇಳಿಸ್ಕೊಳ್ಳಿ. ಅದರಲ್ಲಿ ನಿಮ್ಮ ಜೀವ ಉಳಿಸುವ, ನಿಮ್ಮ ನೆಮ್ಮದಿ ಉಳಿಸುವ, ನಿಮ್ಮ ಏನು ಸಂತೋಷವನ್ನು ಉಳಿಸುವ ಸಂದೇಶ ಇದೆ. ಹಾಗಾಗಿ ಸೈಬರ್ ವಂಚಕರಿಂದ ದೂರ ಇರಿ, ನೆಮ್ಮದಿಯ ಬದುಕು ನಿಮ್ಮದಾಗಲಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.